ಇವತ್ತಿನ ವಿಷಯ ಏನು ಗೊತ್ತಾ, ನಮ್ಮ ಮೂಗಿಗೆ ಯಾಕೆ 2 ಹೊಳ್ಳೆಗಳಿವೆ ಅಂತ. ನಿನ್ನೆ ನನ್ನ ಮಗ ಏನು ಮಾಡ್ದ, ಓಕೆ ಅಮ್ಮ ನಮಗೆ 2 ಕಣ್ಣಿದೆ, 2 ಕಿವಿ ಇದೆ, ಆಯಿತು, ಅದರ ಮೂಗು ಸೆಂಟ್ರಲ್ಲೇ ಇದೆ, ಆದರೆ ಅದಕ್ಕೆ ಯಾಕೆ 2 ಹೋಲಿದೆ ಅಂತ. ಪ್ರಶ್ನೆ ಕರೆಕ್ಟಾಗೇ ಇದೆ ಅಲ್ವಾ. ಈ ಕಡೆಯಿಂದ ಬರೋದನ್ನ ಈ ಕಡೆ, ಈ ಕಡೆಯಿಂದ ಬರೋದನ್ನ ಈ ಕಡೆ ಕೇಳೋದಕ್ಕೆ, ಲಾಂಗ್ ಡಿಸ್ಟೆನ್ಸ್ ಎಲ್ಲ ಕವರ್ ಮಾಡೋದಕ್ಕೆ ಕಣ್ಣು ಈ ಕಡೆ ಇದೆ ಎಲ್ಲ ಹೇಳ್ಬೋದು. ಮೂಗು ಸೆಂಟ್ರಲ್ಲೇ ಇದೆ, ಆದರೂ 2 ಹೊಳ್ಳೆ ಯಾಕಿದೆ? ಅದಕ್ಕೆ ನಾನು ತುಂಬ ಸ್ಟಡಿ ಮಾಡಿ ಡೀಪಾಗಿ ಅವನಿಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು. ಇನ್ ಕೇಸ್ ನಿಮಗೂ ಗೊತ್ತಿಲ್ಲ ಅಂದರೆ ಕೇಳಿಸ್ಕೊಂಬಿಡಿ. ಏನು ಗೊತ್ತಾ, ಲೆಫ್ಟಿಂದ ತೊಗೊಂಡಿರೋದು ನಮ್ಮ ರೈಟ್ ಬ್ರೈನ್ಗೆ ಕನೆಕ್ಟ್ ಆಗುತ್ತೆ, ರೈಟಿಂದ ತೊಗೊಂಡಿರೋದು ನಮ್ಮ ಲೆಫ್ಟ್ ಬ್ರೈನ್ಗೆ ಕನೆಕ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದಲ್ಲ ಬ್ರೈನಲ್ಲೂ 2 ಪಾರ್ಟ್ಸ್ ಇರುತ್ತೆ ಅಂತ. ಸೊ ಲೆಫ್ಟಿಂದ ತೊಗೊಂಡಿದ್ರೆ ಬ್ರೀದ್ ಮಾಡುವಾಗ ಅದು ನಮ್ಮನ್ನು ಕಾಮ್ ಮಾಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ರೈಟಿಂದ ತೊಗೊಂಡಿರೋದು ನಮ್ಮನ್ನು ಆ್ಯಕ್ಟಿವ್ ಮಾಡುತ್ತೆ. ಆದ್ದರಿಂದ ಬ್ಯಾಲೆನ್ಸ್ಡ್ ಬ್ರೀದಿಂಗ್ ತುಂಬ ಇಂಪಾರ್ಟೆಂಟ್. ಕೆಲವೊಂದು ಸಾರಿ ರಾತ್ರಿ ಎಲ್ಲ ಮೂಗು ಬ್ಲಾಕ್ ಆಗಿಬಿಡುತ್ತಲ್ಲ, ಆವಾಗ ಬೆಳಗ್ಗೆ ಕಿರಿಕಿರಿನಲ್ಲಿ ಎದ್ದೇಳ್ತೀವಿ ನೋಡಿ, ಅದು ಯಾವ ಮೂಗು ಬ್ಲಾಕ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಇಮೋಷ್ನಲ್ ರೆಗ್ಯುಲೇಷನ್ಸ್ ಅಂದರೆ ತುಂಬ ಗಡಿಬಿಡಿನಲ್ಲಿ ಸ್ಟ್ರೆಸ್ಸಲ್ಲಿ ಎಲ್ಲ ಇದ್ದರೆ ನಮ್ಮನ್ನು ಕಾಮ್ ಮಾಡಬೇಕಂದ್ರೆ ಲೆಫ್ಟ್ ನೋಸ್ಟ್ರಿಸ್ಲಿಂದ ಬ್ರೀದ್ ಮಾಡಬೇಕು. ತುಂಬ ಆ್ಯಕ್ಟಿವಿಟಿ ಇರಬೇಕಪ್ಪ, ಅಂದರೆ ನೀವೇನೋ ಫೋಕಸ್ ಮಾಡ್ತಾಯಿದ್ದೀರಿ, ಏನೋ ಕಲ್ತ್ಕೋತಾ ಇದ್ದೀರಿ, ಏನೋ ಮಾತಾಡ್ತಾ ಇದ್ದೀರಿ, ಆಗ ಆ್ಯಕ್ಟಿವ್ ಆಗಿರೋ ಬ್ರೈನ್ಗೆ ನಾವು ರೈಟ್ ನೋಸ್ಟ್ರಿಂದ ತೊಗೋಬೇಕು. ಈ ಥರ ಎಲ್ಲ ಆಗಬೇಕಂದ್ರೆ ಇಂಪಾರ್ಟೆಂಟಾಗಿ ಏನಂದರೆ 2ರಿಂದನೂ ಬ್ರೀದ್ ಮಾಡಬೇಕು. ಅಂದರೆ 2 ನೋಸ್ಟ್ರಿಲ್ ಕಟ್ಟಿರಬಾರ್ದು, ಮೂಗಿನ 2 ಹೊಳ್ಳೆಗಳು ಕಟ್ಟಿರಬಾರ್ದು, ಆರಾಮಾಗಿ ಉಸಿರಾಡೋ ಥರ ಇರಬೇಕು. ರಾತ್ರಿ ನಿದ್ರೆ ಮಾಡುವಾಗ ಹಗಲಲ್ಲಿ ಎಲ್ಲನೂ ಈ ಥರ ಬ್ರೀದಿಂಗ್ ಅಷ್ಟಷ್ಟು ಹೊತ್ತಿಗೆ 1 ಅವರ್ ಈ ಥರ ಶಿಫ್ಟ್ ಆಗುತ್ತೆ. ಲೆಫ್ಟ್ ಸೈಡಿಂದ ಆಗೋದು, ರೈಟ್ ಸೈಡಿಂದ ಆಗೋದು, ಆ ಥರ ಎಲ್ಲ ಶಿಫ್ಟ್ ಆಗುತ್ತೆ. ನಮ್ಮ ಬಾಡಿಯನ್ನು ಬ್ಯಾಲೆನ್ಸ್ಡಾಗಿ, ಕಾಮಾಗಿ, ಕೂಲಾಗಿ, ಆ್ಯಕ್ಟಿವ್ ಆಗಿ ಇಡೋದಕ್ಕೆ. ಅದಕ್ಕೆ ಲೆಫ್ಟ್ ಸೈಡನ್ನು ಕೂಲ್ ಮಾಡೋದ್ರಿಂದ ಅದನ್ನು ರಾತ್ರಿ ಜೊತೆಗೆ ನಮ್ಮ ಕಾಮಾಗಿರೋದಕ್ಕೆ ಹೋಲಿಸ್ತಾರೆ, ಕಾಮಿಂಗ್. ರೈಟ್ ಸೈಡನ್ನು ಆ್ಯಕ್ಟಿವ್ ಆಗಿ ಡೇ ಟೈಮಲ್ಲಿ ನಾವು ಯೂಸ್ಫುಲ್ಲಾಗಿ ಏನಾದರೂ ಮಾಡುವಾಗ, ಕಾನ್ಸಂಟ್ರೇಟ್ ಮಾಡುವಾಗ, ಆ್ಯಕ್ಟಿವಿಟಿಗಳ ಜೊತೆಗಿರುವಾಗ ರೈಟ್ ನೋಸ್ಟ್ರಲ್ ಜಾಸ್ತಿ ಯೂಸ್ ಆಗುತ್ತೆ. ಸೊ ಇದಕ್ಕಾಗಿ ನಮಗೆ ಮೂಗಿಗೆ 2 ಹೊಳ್ಳೆಗಳಿವೆ, ಓಕೆನಾ. ಇದರ ಬ್ಯಾಲೆನ್ಸ್ಡ್ ಬ್ರೀದಿಂಗ್ ತುಂಬ ಇಂಪಾರ್ಟೆಂಟು. ಇನ್ ಕೇಸ್ ಫುಲ್ ಮೂಗು ಬ್ಲಾಕ್ ಆಯಿತು ಅಂದರೆ ದಯವಿಟ್ಟು ಏನು ಅಂತ ಮಾಡ್ಕೊಳ್ಳಿ, ಬಾಯಲ್ಲಿ ಬ್ರೀದ್ ಮಾಡೋದು ಈಸ್ ನಾಟ್ ಗುಡ್. ಯಾಕಂದರೆ ನಾವು ತೊಗೊಂಡಿರೋ ಏರ್ ಹಾಗೇ ಒಳಗಡೆ ಹೋಗ್ಬಿಡುತ್ತೆ, ಫಿಲ್ಟ್ರೇ ಆಗೋದಿಲ್ಲ. ಮೂಗಿನಲ್ಲಿ ಹೋಗುವಾಗ ನಾರ್ಮಲ್ಲಾಗಿ ಫಿಲ್ಟರ್ ಆಗಿ ಟೆಂಪ್ರೇಚರೆಲ್ಲ ಕರೆಕ್ಟ್ ಮಾಡಿಕೊಂಡು ನಮ್ಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿ ಹೋಗುತ್ತೆ, ಅಲ್ಲಿಂದ ನಮ್ಮ ಬ್ರೈನ್ಗೆ ಹೋಗುತ್ತೆ. ಆಕ್ಸಿಜನ್ ಬೇಕಾಗಿರೋದು ಇಡೀ ಬಾಡಿಗೆ ಅಲ್ವಾ, ಬರೀ ಲಂಗ್ಸ್ಗೆ ಮಾತ್ರ ಅಲ್ಲ, ಬ್ರೈನ್ವರೆಗೂ ಹೋಗ್ಬೇಕಲ್ವಾ. ಆಗ ಡೀಪ್ ಬ್ರೀದಿಂಗು, ಕಾಮ್ ಬ್ರೀದಿಂಗು. ನಿಮ್ಗೆ ನೆನಪಿದೆಯಾ, ಯಾವಾಗಾದರೂ ಸಿಟ್ಟು ಬಂದಾಗ ಜೋರಾಗಿ ಉಸಿರಾಡಿಸ್ತಾ ಇರ್ತೀವಿ ಅಂತ, ಆ ಥರ ಜೋರಾಗಿ ಉಸಿರಾಡಿಸ್ತಾ ಇರುವಾಗ ರೈಟ್ ಸೈಡಿಂದ ಆ್ಯಕ್ಟಿವೇಟ್ ಆಗಿರ್ತೀವಿ, ನಾವು ಕಾಮ್ ಆಗಿರೋದಿಲ್ಲ, ಯೋಚನೆ ಮಾಡ್ತಾ ಇರೋದಿಲ್ಲ. ಆ ಥರ ಇರುವಾಗ ಕಾಮ್ ಆಗಬೇಕು ಅಂತ ಅನ್ನಿಸ್ದಾಗ ಇಮೋಷ್ನಲ್ ಎಲ್ಲ ರೆಗ್ಯುಲೇಷನ್ಸ್ ಆಗಬೇಕು, ಬಾಡಿ ಕಾಮ್ ಆಗಬೇಕು, ಅಲರ್ಟ್ನೆಸ್ ಇರಬಾರ್ದು, ಅಷ್ಟೊಂದು ಆ್ಯಕ್ಟಿವ್ ಆಗಿರಬಾರ್ದು ಅಂತ ಅಂದಾಗ ಏನು ಮಾಡ್ಬೇಕು ಹೇಳಿ, ಲೆಫ್ಟ್ ನೋಸ್ಟ್ರಲಿಂದ ಬ್ರೀದ್ ಮಾಡಬೇಕು. ಇಮಿಡಿಯೇಟ್ಲಿ ಬಾಡಿ ಓಕೆ ನಾನು ಇವಾಗ ಕಾಮ್ ಆಗಬೇಕಂತ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಆ್ಯಕ್ಟಿವೇಟ್ ಆಗುತ್ತಲ್ಲ ಆ ಸೈಡಿನ ಬ್ರೈನು. ಅದಕ್ಕೆ ಇಷ್ಟೆಲ್ಲ ನೀಟಾಗಿ ಅವನಿಗೆ ಎಕ್ಸ್ಪ್ಲೇನ್ ಮಾಡಿ, ನಿಮ್ಮ 2 ಮೂಗು ಬ್ಲಾಕ್ ಆಗದೆ ಇರೋ ಥರ ನೋಡ್ಕೊಳಪ್ಪ, ನೀಟಾಗಿ ರಾತ್ರಿ ನಿದ್ರೆ ಮಾಡು, ರೀಚಾರ್ಜ್ ಆಗು, ಬೆಳಗ್ಗೆ ಎದ್ಬಿಟ್ಟೆಲ್ಲ ಆ್ಯಕ್ಟಿವಿಟಿ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಇನ್ ಕೇಸ್ ನಿಮಗೇನಾದರೂ ಮೂಗು ಬ್ಲಾಕ್ ಆಗ್ತಾಯಿದ್ರೆ ರಾತ್ರಿನಲ್ಲಿ ಅಥವಾ ಡೇ ಟೈಮಲ್ಲಿ ದಯವಿಟ್ಟು ಅದನ್ನು ಕ್ಲೀನಪ್ ಮಾಡ್ಕೊಂಬಿಡಿ. ಯಾಕಂದರೆ ಬಾಡಿಗೆ, ಬ್ರೈನಿಗೆ ಎಲ್ಲದಕ್ಕೂ 2 ಮೂಗಿನ ಹೊಳ್ಳೆಗಳಿಂದ ಬ್ರೀದ್ ಮಾಡಿದ್ರೇ ಬ್ಯಾಲೆನ್ಸ್ಡ್ ಆಗಿರೋದಕ್ಕಾಗುತ್ತೆ. ಅದಕ್ಕೆ ಯೋಗಾಸನಗಳಲ್ಲಿ ಬೇರೆ ಬೇರೆ ರೀತಿಯ ಬ್ರೀದಿಂಗ್ ಟೆಕ್ನಿಕ್ಸ್ ಎಲ್ಲ ಇದ್ದಾವೆ, ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಆರಾಮಾಗಿ, ಕೂಲಾಗಿ, ಕಾಮಾಗಿ, ನೀಟಾಗಿ ಬದುಕ್ಬೋದು. ಏನಂತೀರಾ, ಉಸಿರಾಟದಲ್ಲೂ ಇಷ್ಟೊಂದು ಡಿಫಿಕಲ್ಟೀಸ್ ಇದೆ ಅಂತ ಗೊತ್ತಿರಲಿಲ್ಲ ಅಲ್ವಾ, ವೆರೈಟೀಸ್ ಎಲ್ಲ ನಾನು ಕಂಡುಹಿಡ್ಕೊಂಬಿಟ್ಟೆ. ಇವಾಗ ಇಮಿಡಿಯೇಟ್ಲಿ ಕೋಪ ಬಂದರೆ ಅಥವಾ ಏನಾದರೂ ಆದರೆ ಕಾಮ್ ಆಗೋದಕ್ಕೆ ಎಲ್ಲ ಬೇಕಾಗಿರೋ ಮೂಗು ಯಾವ್ದು ಹೇಳಿ, ಲೆಫ್ಟ್ ಮೂಗಲ್ಲ, ನಾಸ್ಟ್ರಿಲ್ ಲೆಫ್ಟ್. ಆದ್ದರಿಂದ ಲೆಫ್ಟನ್ನು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಳಿ, ರೈಟನ್ನು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಳಿ, ಆವಾಗ ಬ್ಯಾಲೆನ್ಸ್ಡ್ ಆಗಿರ್ಬೋದು. ಓಕೆನಾ, ಯೂಸ್ ಮಾಡ್ಕೋತೀರಾ?